ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಂಗಳೂರಿನ ಪ್ರಖ್ಯಾತ ದೇವಸ್ಥಾನವಾದ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ದೆ. ಇದಿರೋದು ಗವಿಪುರ ಗುಟ್ಟಳ್ಳಿಯಲ್ಲಿ. ಈ ಅಮ್ಮನಿಗೆ ಎರಡು ಹೆಸರಿದೆ, ಒಂದು ಬಂಡೆ ಮಹಾಕಾಳಿ, ಇನ್ನೊಂದು ಬಂಡಿ ಮಹಾಕಾಳಿ ಅಂತ. ಬಂಡೆ ಮಹಾಕಾಳಿ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದೆ, ದೇವರ ರೂಪ ಬಂಡೆಯಲ್ಲಿ ಉದ್ಭವವಾದ ಕಾರಣ ಇದಕ್ಕೆ ಬಂಡೆ ಮಹಾಕಾಳಿ ದೇವರಂತ ಕೂಡ ಕರೀತಾರೆ. ಇನ್ನೊಂದು ಬಂಡಿ ಮಹಾಕಾಳಿ ಅಂತ ಯಾಕೆ ಕರೀತಾರೆ ಅಂದರೆ, ದೇವಾಲಯದಲ್ಲಿ ಇದ್ದ ಎತ್ತಿನ ಬಂಡಿಗೆ ಚಾಲಕನಿಲ್ಲದ ಕಾರಣ ತಾಯಿಗೆ ಯಾರ ಮನೆಯಲ್ಲಿ ಪೂಜೆ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೋ ಅವರ ಮನೆ ಮುಂದೆ ಹೋಗಿ ಬಂಡಿ ನಿಂತಿರುತ್ತದೆ. ಸೊ ಜನರು ತಿಳ್ಕೊತಾರೆ ಇದು ತಾಯಿಯೇ ನಮಗೋಸ್ಕರ ಕಳಿಸಿರೋದು ಅಂತ. ತಾಯಿಗೆ ಬೇಕಾದ ನೈವೇದ್ಯ ಸಾಮಗ್ರಿಗಳನ್ನೆಲ್ಲ ಬಂಡಿಯಲ್ಲಿ ತುಂಬಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿ ತಾವು ಅಲ್ಲೇ ಊಟ ಮಾಡಿ ಮನೆಗೆ ಬರ್ತಿದ್ರು. ಸೊ ಈ ಥರ ತಾಯಿಗೆ ಬಂಡಿ ಮಹಾಕಾಳಿ ಅಂತ ಹೆಸರು ಬರುತ್ತದೆ. ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಟೈಮಲ್ಲಿ ವಿಶೇಷ ಪೂಜೆ ಮಾಡ್ತಾರೆ. ಅದಲ್ಲದೆ ದೇವಸ್ಥಾನದಲ್ಲಿ ಬಂದಿರುವಂಥವ್ರಿಗೆ ಮಕ್ಕಳಿಲ್ಲದಿದ್ದರೆ ತೊಟ್ಲು ಕಟ್ಟೋದು, ಇಲ್ಲ ದೃಷ್ಟಿ ದೋಷ ಇದ್ದವ್ರಿಗೆ, ಮಾಟಮಂತ್ರ ದೋಷ ಇದ್ದವ್ರಿಗೆ ತಡೆ ಕೂಡ ಹೊಡಿತಾರೆ. ಇದೆಲ್ಲ ಪ್ರತಿದಿನ ನಡೀತಿರುತ್ತೆ. ಈ ದೇವಸ್ಥಾನದಲ್ಲಿ ಬಂಡೆ ಮಹಾಕಾಳಿ ದೇವ್ರ ಜೊತೆ ಕರಿಮಾರಮ್ಮ, ನಾಡಮಾರಮ್ಮ, ಬನ್ನಿ ಮಹಾಕಾಳಿ, ಸುಬ್ರಹ್ಮಣ್ಯ ಸ್ವಾಮಿ, ಹೀಗೆ ಹಲವಾರು ದೇವ್ರನ್ನ ನೀವು ದರ್ಶನ ಮಾಡ್ಬೋದು. ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ನಿಮಗೆ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ. ನೀವೇನಾದರೂ ಅಮಾವಾಸ್ಯೆ, ಹುಣ್ಣಿಮೆ ದಿನ ದರ್ಶನ ಮಾಡಿದ್ರಿ ಅಂದರೆ ಇನ್ನೂ ಒಳ್ಳೆಯದು. ಆದರೆ ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಇವಾಗ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ದಿನ ತುಂಬ ರಶ್ ಇರ್ಬೋದು. ಅದು ಬಿಟ್ಟು ಬೇರೆ ದಿನ ನಿಮಗೆ ಅಷ್ಟು ರಶ್ ಇರೋದಿಲ್ಲ ಮತ್ತು ನಿಮಗೆ ದರ್ಶನ ಈಸಿಯಾಗಿ ಆಗುತ್ತೆ. ನೀವೇನಾದರೂ ಬೆಂಗಳೂರಲ್ಲಿದ್ದು ಅಕ್ಕಪಕ್ಕ ಇರೋರೇ ಆದರೆ ದಯವಿಟ್ಟು ದೇವಸ್ಥಾನಕ್ಕೆ ಒಂದ್ಸಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.